ಹೈ ಫ್ರೆಂಡ್ಸ್, ಫ್ಯಾಕ್ಟ್ ನಂಬರ್ 1. ಫ್ರೆಂಡ್ಸ್, ನಿಮಗೆ ಯಾವತ್ತಾದ್ರೂ ಈ ಡೌಟ್ ಬಂದಿದೆಯಾ? ಒಂದು ವೇಳೆ ಈ ಭೂಮಿ ಮೇಲೆ ಈಗಿನವರೆಗೂ ಹುಟ್ಟಿರುವ ಎಲ್ಲಾ ಜನರು ಸಾಯದೆ ಈಗಿನವರೆಗೂ ಬದುಕಿದ್ರೆ ಈಗ ಭೂಮಿ ಮೇಲೆ ಜನಸಂಖ್ಯೆ ಎಷ್ಟು ಇರ್ತಾ ಇತ್ತು ಅಂತ? ಹೋಮೋಸೇಫಿಯನ್ಸ್ ಕಾಲದಿಂದ ಅಂದ್ರೆ ಸರಿಸುಮಾರು 2 ಲಕ್ಷ ವರ್ಷಗಳ ಹಿಂದೆಯಿಂದ ನೋಡಿದ್ರೆ ಈಗಿನವರೆಗೂ ಭೂಮಿ ಮೇಲೆ ಹುಟ್ಟಿದ ಒಟ್ಟು ಜನರ ಸಂಖ್ಯೆ 117 ಬಿಲಿಯನ್ಸ್ ಅಂದ್ರೆ 11,700 ಕೋಟಿ ಜನರು ಈ ಭೂಮಿ ಮೇಲೆ ಈಗಿನವರೆಗೂ ಹುಟ್ಟಿದ್ದಾರೆ. ಫ್ಯಾಕ್ಟ್ ನಂಬರ್ 2. ಚಂದ್ರಯಾನ್ 3 ಸಕ್ಸಸ್ ನಿಂದ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡ್ ಆದ 4ನೇ ದೇಶವಾಗಿ, ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಲ್ಯಾಂಡ್ ಆದ ಮೊಟ್ಟಮೊದಲ ದೇಶವಾಗಿ ಭಾರತ ಚರಿತ್ರೆಯನ್ನು ಸೃಷ್ಟಿಸಿದೆ. ಸೂರ್ಯನ ಅಧ್ಯಯನಕ್ಕೆ ಆದಿತ್ಯ L1 ಕೂಡ ಕಳಿಸಿದ್ದಾರೆ. ಕೋಟಿಗಟ್ಟಲೆ ಭಾರತೀಯರಿಗೆ ಇದು ಸಂತಸದ ವಿಷಯನೇ. ಆದ್ರೆ ಈ ಅಭಿವೃದ್ಧಿಯನ್ನ ಜೀರ್ಣಿಸಿಕೊಳ್ಳದ ಕೆಲವು ದೇಶದ ಮೀಡಿಯಾಗಳು ಹಾಗೆ ಕೆಲವು ಜನ ಭಾರತೀಯರು ಕೂಡ ಇವುಗಳಿಗೋಸ್ಕರ ಭಾರತ ಇಷ್ಟು ಹಣವನ್ನ ಖರ್ಚು ಮಾಡುವುದು ಅವಶ್ಯಕತೆ ಇದೆನಾ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಅಂತವರಿಗೆ ಸಮಾಧಾನ ಏನಂದ್ರೆ ಚಂದ್ರಯಾನ್ 3 ಮತ್ತು ಆದಿತ್ಯ L1 ಗೋಸ್ಕರ ಭಾರತ ಮಾಡಿದ ಖರ್ಚು ಉಳಿದ ದೇಶಗಳಿಗೆ ಹೋಲಿಸಿದ್ರೆ ತುಂಬಾ ಕಡಿಮೆ. ಈ ಮಿಷನ್ ಮೂಲಕ ಚಂದ್ರನ ಬಗ್ಗೆ ಮತ್ತು ಸೂರ್ಯನ ಬಗ್ಗೆ ಅಧ್ಯಯನ ಮಾಡುವುದು ಅಷ್ಟೇ ಅಲ್ಲ, ಅವುಗಳಿಂದ ಭಾರತಕ್ಕೆ ತುಂಬಾ ಪ್ರಯೋಜನಗಳಿವೆ. ಅವೇನಂದ್ರೆ ಚಂದ್ರಯಾನ್ 3 ಸಕ್ಸಸ್ ಮೂಲಕ ಭಾರತದ ಸಾಮರ್ಥ್ಯವನ್ನ, ಇಲ್ಲಿರುವ ವಿಜ್ಞಾನಿಗಳ ನೈಪುಣ್ಯವನ್ನ ಪ್ರಪಂಚಕ್ಕೆ ತಿಳಿಸಿದ್ದೇವೆ. ಇದರಿಂದ ಇತರೆ ದೇಶಗಳ ಜೊತೆಗೆ ಕೊಲಾಬರೇಷನ್ ನಡೆದು ಸ್ಪೇಸ್ ಸೆಕ್ಟರ್ ನಲ್ಲಿ ಹೂಡಿಕೆ ಹೆಚ್ಚಾಗುತ್ತೆ. ಇದರಿಂದ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಒಳ್ಳೆ ಪರಿಣಾಮ ಬೀರುತ್ತೆ. ಇಸ್ರೋ ಅಷ್ಟೇ ಅಲ್ಲದೆ ಭಾರತದಲ್ಲಿ ಇನ್ನಿಷ್ಟು ಪ್ರೈವೇಟ್ ಸ್ಟಾರ್ಟ್ಅಪ್ ಕಂಪನೀಸ್ ಕೂಡ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗೆ ಸಿದ್ಧವಾಗ್ತವೆ. ಈಗ ಅವುಗಳಲ್ಲೂ ಕೂಡ ಹೂಡಿಕೆ ಹೆಚ್ಚಾಗುತ್ತೆ. ಇನ್ನು ಈ ಮಿಷನ್ ಸಕ್ಸಸ್ ಆಗೋದಕ್ಕೆ ಕಂಡುಹಿಡಿದ ಹೊಸ ಟೆಕ್ನಾಲಜೀಸ್ ನ ಇತರೆ ರಂಗಗಳಲ್ಲೂ ಕೂಡ ಉಪಯೋಗಿಸಬಹುದು. ಇದರಿಂದ ನ್ಯೂ ಜಾಬ್ಸ್ ಕ್ರಿಯೇಟ್ ಆಗ್ತವೆ. ಈ ಮಿಷನ್ ಸಕ್ಸಸ್ ಆಗೋದ್ರಿಂದ ಯುವಕರಿಗೂ ಕೂಡ ಈ ರಂಗದಲ್ಲಿ ಆಸಕ್ತಿ ಹೆಚ್ಚಾಗಿ ಭವಿಷ್ಯತ್ತಿನಲ್ಲಿ ಎಷ್ಟೋ ಜನ ಹೊಸ ಸೈಂಟಿಸ್ಟ್ ಹುಟ್ಟಿಕೊಳ್ತಾರೆ. ಫ್ಯಾಕ್ಟ್ ನಂಬರ್ 3. ಗೂಗಲ್ ಅಲ್ಲಿ ಏನನ್ನಾದ್ರೂ ಸರ್ಚ್ ಮಾಡುವಾಗ ಐ ಆಮ್ ಫೀಲ್ ಲಕ್ಕಿ ಅನ್ನೋ ಆಪ್ಷನ್ ಕಾಣಿಸುತ್ತಲ್ವಾ, ಅದರ ಅರ್ಥವೇನು ಗೊತ್ತಾ? ಜನರಲಿ ನಾರ್ಮಲ್ ಗೂಗಲ್ ಸರ್ಚ್ ನಲ್ಲಿ ಒಂದು ಟಾಪಿಕ್ ಬಗ್ಗೆ ಸರ್ಚ್ ಮಾಡಿದ್ರೆ ಆ ಟಾಪಿಕ್ ರಿಲೇಟೆಡ್ ವೆಬ್ಸೈಟ್ಸ್ ಎಲ್ಲ ನಮಗೆ ತೋರಿಸುತ್ತೆ. ಅದರಲ್ಲಿ ನಾವು ಯಾವ ವೆಬ್ಸೈಟ್ ನೋಡಬೇಕು ಅನ್ಕೊಂಡ್ರೆ ಆ ವೆಬ್ಸೈಟ್ ಓಪನ್ ಮಾಡಿ ನೋಡಬಹುದು. ಆದ್ರೆ ನಾವು ಸರ್ಚ್ ಮಾಡಬೇಕು ಅನ್ಕೊಂಡಿರೋದನ್ನ ಟೈಪ್ ಮಾಡಿ ಐ ಆಮ್ ಫೀಲಿಂಗ್ ಲಕ್ಕಿ ಅನ್ನೋ ಬಟನ್ ನ ಕ್ಲಿಕ್ ಮಾಡಿದ್ರೆ ಗೂಗಲ್ ನಮಗೆ ಸರ್ಚ್ ರಿಸಲ್ಟ್ ನ ತೋರಿಸೋದಿಲ್ಲ. ಆ ಸರ್ಚ್ ರಿಸಲ್ಟ್ ನಿಂದ ಗೂಗಲ್ಗೆ ಯಾವ ವೆಬ್ಸೈಟ್ ಮೋಸ್ಟ್ ರಿಲೆವೆಂಟ್ ಆಗಿ ಅಕ್ಯುರೇಟ್ ಆಗಿ ಅನಿಸುತ್ತೆ ಡೈರೆಕ್ಟ್ ಆಗಿ ಆ ವೆಬ್ಸೈಟ್ ನ ನಮಗೆ ಓಪನ್ ಮಾಡಿ ತೋರಿಸುತ್ತೆ. ಅದರಿಂದ ನಾವು ಬೇರೆ ವೆಬ್ಸೈಟ್ ನ ಓಪನ್ ಮಾಡೋ ಕೆಲಸ ಇಲ್ಲದೆ ಟೈಮ್ ಸೇವ್ ಆಗುತ್ತೆ. ಯಾವುದ್ರ ಬಗ್ಗೆ ಏನಾದ್ರೂ ಕ್ವಿಕ್ ಆಗಿ ಅಕ್ಯುರೇಟ್ ಆಗಿ ತಿಳ್ಕೋಬೇಕು ಅಂದ್ರೆ ಇದನ್ನ ಉಪಯೋಗಿಸಬಹುದು. ಆದ್ರೆ ತುಂಬಾ ಕಡಿಮೆ ಜನ ಇದನ್ನ ಬಳಸ್ತಾರೆ. ಇಡೀ ಗೂಗಲ್ ಸರ್ಚ್ ನಲ್ಲಿ ಕೇವಲ 1% ಜನ ಮಾತ್ರ ಇದನ್ನ ಬಳಸ್ತಾರೆ. ತುಂಬಾ ಜನರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಫ್ಯಾಕ್ಟ್ ನಂಬರ್ 4. ಫ್ರೆಂಡ್ಸ್, ಈ ಪ್ರಕೃತಿಯಲ್ಲಿರುವ ಯಾವುದೇ ಜೀವಿಯ ತಲೆ ಕಟ್ ಮಾಡಿದ್ರೆ ಅವು ಸತ್ತೋಗ್ತವೆ. ಆದ್ರೆ ಪ್ಲಾಟ್ಫಾರ್ಮ್ ಎಂಬ ಈ ಜೀವಿಯ ತಲೆಯನ್ನ ಕಟ್ ಮಾಡಿದ್ರು ಕೂಡ ಇದು ಸಾಯೋದಿಲ್ಲ, ಬದಲಿಗೆ ಆ ತಲೆ ಪುನಃ ಬೆಳೆಯುತ್ತೆ. ಇಲ್ಲಿ ಮತ್ತೊಂದು ಆಶ್ಚರ್ಯಗೊಳಿಸುವ ವಿಷಯ ಏನಂದ್ರೆ ಈ ತಲೆಯಲ್ಲಿರುವ ಬ್ರೈನ್ ನಲ್ಲಿ ತನ್ನ ಹಳೆ ನೆನಪುಗಳು ಕೂಡ ಹಾಗೆ ಇರ್ತವಂತೆ. ಫ್ಯಾಕ್ಟ್ ನಂಬರ್ 5. ಈ ಪ್ರಪಂಚದಲ್ಲಿ ಅತ್ಯಂತ ಬೆಲೆ ಬಾಳುವ ಫೋನ್ ಯಾವುದು ಗೊತ್ತಾ? ವರ್ಚ್ಯೂ ಸಿಗ್ನೇಚರ್ ಕೋಬ್ರಾ. ಈ ಫೋನ್ ಬೆಲೆ ಸರಾಸರಿ 2,30,00,000 ರೂಪಾಯಿ. ಈ ಫೋನ್ ಇಷ್ಟು ದುಬಾರಿಯಾಗಿರಲು ಕಾರಣ ಈ ಫೋನ್ ನಲ್ಲಿ 55 ಡೈಮಂಡ್ಸ್ ನ ಬಳಸಿದ್ದಾರೆ ಮತ್ತು ಈ ಸ್ನೇಕ್ ಶೇಪ್ ನ ಕೂಡ ತುಂಬಾ ಕಾಸ್ಟ್ಲಿಯೆಸ್ಟ್ ಮಟೀರಿಯಲ್ ಇಂದ ತಯಾರಿಸಿದ್ದಾರೆ. ಇಂತಹ ಫೋನ್ಸ್ ಈ ಪ್ರಪಂಚದಲ್ಲಿ ಕೇವಲ 8 ಮಾತ್ರ ಇವೆ. ಈ ಫೋನ್ ಸ್ಪೆಸಿಫಿಕೇಶನ್ ಬಗ್ಗೆ ನೋಡಿದ್ರೆ 2GB ರ್ಯಾಮ್, 16GB ರೋಮ್ ಇರುತ್ತೆ. ಸ್ಪೆಸಿಫಿಕೇಶನ್ಸ್ ಕಡಿಮೆ ಇದ್ರೂ ಕೂಡ ಇದನ್ನ ತಯಾರು ಮಾಡೋದಕ್ಕೆ ಕಾಸ್ಟ್ಲಿಯೆಸ್ಟ್ ಮಟೀರಿಯಲ್ ನ ಬಳಸಿರೋದ್ರಿಂದ ಇದು ಪ್ರಪಂಚದಲ್ಲೇ ಅತ್ಯಂತ ಬೆಲೆ ಬಾಳುವ ಫೋನ್ ಆಗಿದೆ. ಫ್ಯಾಕ್ಟ್ ನಂಬರ್ 6. ಭೂಕಂಪ ಬರುವುದಕ್ಕೂ ಮುಂಚೆ ಪ್ರಾಣಿಗಳು ವಿಚಿತ್ರವಾಗಿ ವರ್ತಿಸ್ತವೆ, ಹೇಗೆಂದ್ರೆ ಅವು ಭೂಕಂಪದ ಬಗ್ಗೆ ಮುಂಚೆನೆ ಕಂಡುಕೊಳ್ಳಬಲ್ಲವು. ಹಾಗಾದ್ರೆ ಹೇಗೆ ವಾಸನೆಯಿಂದ ಕಂಡುಕೊಳ್ತವೆ ನೋಡೋಣ ಬನ್ನಿ. ಭೂಕಂಪ ಬರುವುದಕ್ಕೂ ಮುಂಚೆ ಭೂಮಿಯಿಂದ ಲೋ ಫ್ರೀಕ್ವೆನ್ಸಿ ಸೌಂಡ್ಸ್ ಬರ್ತವೆ. ನಾಯಿ, ಆನೆಗಳಂತಹ ಕೆಲವು ಪ್ರಾಣಿಗಳಿಗೆ ಇಂತಹ ಲೋ ಫ್ರೀಕ್ವೆನ್ಸಿ ಸೌಂಡ್ಸ್ ಕೇಳಬಲ್ಲ ಸಾಮರ್ಥ್ಯ ಇರುತ್ತೆ. ಹಾಗೆ ಭೂಮಿಯಿಂದ ಬರುವ ವೈಬ್ರೇಷನ್ಸ್ ನ ಕೂಡ ಅವು ಡಿಟೆಕ್ಟ್ ಮಾಡಬಲ್ಲವು. ಭೂಗರ್ಭದಲ್ಲಿರುವ ಕಲ್ಲುಗಳ ಕದಲುವಿಕೆಯಿಂದ ಉಂಟಾಗುವ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಚೇಂಜಸ್ ನ ಕೂಡ ಪ್ರಾಣಿಗಳು ವಾಸನೆ ಹಿಡಿಯಬಲ್ಲವು. ಹಾಗೆ ಭೂಕಂಪ ಬರುವಾಗ ಭೂಗರ್ಭದಿಂದ ರ್ಯಾಡೋನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಅವುಗಳನ್ನ ಕೂಡ ಪ್ರಾಣಿಗಳು ವಾಸನೆ ಕಂಡುಕೊಳ್ತವೆ. ಅದಕ್ಕೆ ಅವು ಈ ರೀತಿ ವಿಚಿತ್ರವಾಗಿ ವರ್ತಿಸ್ತವೆ. ಆದ್ರೆ ಎಲ್ಲಾ ಪ್ರಾಣಿಗಳಿಗಿಂತ ಭೂಕಂಪಗಳಿಗೆ ಹೆಚ್ಚು ಸೆನ್ಸಿಟಿವ್ ಆಗಿರೋದು ಹಾವುಗಳು. ಇವು ತಕ್ಷಣ ಕಂಡುಕೊಳ್ತವೆ. ಫ್ಯಾಕ್ಟ್ ನಂಬರ್ 7. ಸೈಬೀರಿಯಾದಲ್ಲಿ ಓಮೈಕಾನ್ ಎಂಬ ನಗರವಿದೆ. ಈ ಪ್ರಪಂಚದಲ್ಲಿ ಅತ್ಯಂತ ತಣ್ಣಗಿರುವ ನಗರ ಅಥವಾ ಚಳಿ ಇರುವ ನಗರ ಇದೆ. ಇಲ್ಲಿ ಎಷ್ಟು ಚಳಿ ಇರುತ್ತೆ ಅಂದ್ರೆ ಈ ನಗರದಲ್ಲಿ ಬಿಸಿ ನೀರನ್ನ ಮೇಲಕ್ಕೆ ಚೆಲ್ಲಿದ್ರೆ ಒಂದೇ ಸೆಕೆಂಡ್ಸ್ ನಲ್ಲಿ ಆ ನೀರು ಗಡ್ಡೆ ಕಟ್ಟುತ್ತೆ. ಅಲ್ಲಿ ಅವರು ಬಟ್ಟೆಯನ್ನು ಒಗೆಯಲು ತುಂಬಾ ಕಷ್ಟ ಪಡಬೇಕಾಗುತ್ತೆ, ಯಾಕೆಂದ್ರೆ ಅವು ತುಂಬಾ ಬೇಗನೆ ಗಡ್ಡೆ ಕಟ್ಟಿಕೊಳ್ಳುತ್ತವೆ. ಅಲ್ಲಿ ಬಿಸಿ ಆಹಾರವನ್ನ ತಿನ್ನಲು ಬಯಸಿದ್ರೆ ಮೊದಲ ಸ್ಪೂನ್ ನ ತಿನ್ನುವಷ್ಟರಲ್ಲಿ ಉಳಿದ ಆಹಾರ ಗಡ್ಡೆ ಕಟ್ಟಿರುತ್ತೆ. ಇಲ್ಲಿ ಜೀವಿಸಲು ಪ್ರತಿದಿನ ಚಳಿಯೊಂದಿಗೆ ಹೋರಾಡಬೇಕು. ಇಲ್ಲಿಯ ಚಳಿಯಿಂದ ಕಾಪಾಡಿಕೊಳ್ಳಲು
ಹಿಡಿದುಕೊಳ್ಳಲು ಪ್ರಾಣಿಗಳ ಚರ್ಮದಿಂದ ತಯಾರಿಸಿದ ಬಟ್ಟೆಗಳನ್ನ ಹಾಕೊಳ್ತಾರೆ. ಕೊನೆಗೆ ಇಲ್ಲಿ ಕಣ್ಣು ರೆಪ್ಪೆಗಳು ಕೂಡ ಗಡ್ಡೆ ಕಟ್ಟುತ್ತೆ. ಒಂದು ವೇಳೆ ಕಾರ್ನ ಹಾಗೆ ಬಿಟ್ರೆ ಒಳಗಿರುವ ಇಂಜಿನ್ ಕೂಡ ಗಡ್ಡೆ ಕಟ್ಟುತ್ತೆ. ನಂತರ ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ ತುಂಬಾ ಕಷ್ಟಪಡಬೇಕಾಗುತ್ತೆ. ಇದಕ್ಕಾಗಿ ಅಲ್ಲಿನ ಜನರು ಕಾರ್ಗಳನ್ನ ಹೆಚ್ಚಾಗಿ ಆಫ್ ಮಾಡೋದೇ ಇಲ್ಲ. ಫ್ಯಾಕ್ಟ್ ನಂಬರ್ 8. ಫ್ರೆಂಡ್ಸ್, ಐಕಾನಿಕ್ ಸ್ಟಾರ್ ಅಲ್ಲು ಅರ್ಜುನ್ ನಟಿಸಿರುವ ಪುಷ್ಪ ಸಿನಿಮಾವನ್ನ ನೀವೆಲ್ಲ ನೋಡೇ ಇರ್ತೀರಾ. ಇದು ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ತುಂಬಾ ಸದ್ದು ಮಾಡಿದೆ. ರೀಸೆಂಟ್ಲಿ ಈ ಸಿನಿಮಾಗೆ ಉತ್ತಮ ನಾಯಕ ನಟನಾಗಿ ಅಲ್ಲು ಅರ್ಜುನ್ ಅವರಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ. ತೆಲುಗು ಸಿನಿ ಪರಿಶ್ರಮದಲ್ಲಿ ನ್ಯಾಷನಲ್ ಅವಾರ್ಡ್ ಪಡೆದ ಏಕೈಕ ನಟ ಅಲ್ಲು ಅರ್ಜುನ್. ಆದ್ರೆ ನಿಮ್ಮಲ್ಲಿ ಕೆಲವರಿಗೆ ಒಂದು ಡೌಟ್ ಬಂದಿರುತ್ತೆ, ಅದೇನಂದ್ರೆ ರಿಯಲ್ ಪುಷ್ಪ ಯಾರು ಅಂತ. 19th ಸೆಂಚುರಿನಲ್ಲಿ ವೀರಪ್ಪನ್ 3 ರಾಜ್ಯಗಳ ಪೊಲೀಸರಿಗೆ ನಿದ್ದೆಗೆಡಿಸಿದ್ದ. ಈತ ಶ್ರೀಗಂಧವನ್ನ ಸ್ಮಗ್ಲಿಂಗ್ ಮಾಡ್ತಿದ್ದ. ಈತನನ್ನ ಹಿಡಿದುಕೊಳ್ಳಲು 3 ರಾಜ್ಯಗಳಿಗೆ ಸಾವಿರಾರು ಕೋಟಿ ಹಣ ಖರ್ಚಾಗಿತ್ತು. ಈ ಸಿನಿಮಾವನ್ನ ನೋಡಿದ ಅನೇಕ ಜನರು ಈ ಸಿನಿಮಾ ವೀರಪ್ಪನ್ ಕತೆಗೆ ಹೋಲಿಕೆ ಇದೆ ಎಂದು ಹೇಳ್ತಾರೆ. ನನಗೂ ಕೂಡ ಆಲ್ಮೋಸ್ಟ್ ಸೇಮ್ ಇದೆ ಅನಿಸುತ್ತೆ. ನಿಮಗೇನ್ ಅನಿಸುತ್ತೆ ಕಮೆಂಟ್ ಮಾಡ್ರಿ. ಫ್ಯಾಕ್ಟ್ ನಂಬರ್ 9. ಈ ಫೋಟೋದಲ್ಲಿ ಕಾಣಿಸ್ತಾ ಇರೋ ಈ ವ್ಯಕ್ತಿ ಎಲ್ರಿಗೂ ಉಚಿತವಾಗಿ ಕಾಂಡಮ್ಸ್ ನ ಹಂಚುತ್ತಾನೆ. ಹೌದು, ನೀವು ಕೇಳಿದ್ದು ನಿಜ. ಆದ್ರೆ ಈ ವ್ಯಕ್ತಿ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಎನ್ನುವುದು ಗೊತ್ತಾದ್ರೆ ನೀವು ಖಂಡಿತ ಬೇಜಾರಾಗ್ತೀರಾ. ಈತನ ಹೆಸರು ಸ್ಟ್ಯಾನ್ಲಿ. ಈತನನ್ನ ಎಲ್ಲರೂ ದ ಕಿಂಗ್ ಆಫ್ ಕಾಂಡಮ್ಸ್ ಎಂದು ಕರೀತಾರೆ. ಈತ ಕೆನಿಯಾದಲ್ಲಿ ಇರ್ತಾನೆ. ಈತ ಉಚಿತವಾಗಿ ಎಲ್ರಿಗೂ ಕಾಂಡಮ್ಸ್ ಕೊಡೋದಕ್ಕೆ ಕಾರಣ ಏನಂದ್ರೆ 24 ವರ್ಷದ ಹಿಂದೆ ಸ್ಟ್ಯಾನ್ಲಿ ಬೆಸ್ಟ್ ಫ್ರೆಂಡ್ HIV ಇಂದ ಸಾಯ್ತಾನೆ ಮತ್ತು ಆಫ್ರಿಕಾದಲ್ಲಿ ಸರಿಸುಮಾರು 2,20,00,000 ಜನರಿಗೆ ಈ HIV ಇದೆ. ಈ ವಿಷಯವನ್ನ ಅರಿತ ಸ್ಟ್ಯಾನ್ಲಿ ತನ್ನ ಸ್ನೇಹಿತನಂತೆ ಯಾರು ಕೂಡ ಸಾಯಬಾರದು ಅಂತ ಉಚಿತವಾಗಿ ಕಾಂಡಮ್ಸ್ ಹಂಚಲು ಶುರು ಮಾಡ್ತಾನೆ ಮತ್ತು ಸುತ್ತಮುತ್ತಲು ಇರುವ ಊರುಗಳಿಗೆ ಹೋಗಿ ಕಾಂಡಮ್ಸ್ ನಿಂದ ಆಗುವ ಉಪಯೋಗಗಳು ಏನು ಎನ್ನುವುದನ್ನು ತಿಳಿಸ್ತಾನೆ. ಈತ ಈಗಿನವರೆಗೂ ಆಫ್ರಿಕಾದಲ್ಲಿರುವ 54 ದೇಶಗಳಿಗೆ ಹೋಗಿ ಕಾಂಡಮ್ಸ್ ಬಗ್ಗೆ ಎಲ್ರಿಗೂ ಸಲಹೆ ನೀಡಿದ್ದಾನೆ. ಈತನ ಬಗ್ಗೆ ಆಫ್ರಿಕಾದಲ್ಲಿ ಎಲ್ರಿಗೂ ಗೊತ್ತು. ಈ ಫ್ಯಾಕ್ಟ್ ಕೇಳೋದಕ್ಕೆ ಸ್ವಲ್ಪ ಮುಜುಗರ ಎನಿಸಬಹುದು, ಆದ್ರೆ ಈತ ಮಾಡ್ತಾ ಇರುವ ಕೆಲಸ ಮಾತ್ರ ತುಂಬಾ ಒಳ್ಳೆ ಕೆಲಸ. ಫ್ಯಾಕ್ಟ್ ನಂಬರ್ 10. ನೀವು ಯಾವತ್ತಾದ್ರೂ ಆಲೋಚನೆ ಮಾಡಿದ್ದೀರಾ ಇಷ್ಟಕ್ಕೂ ಈ ರೀತಿಯ ಬಿಸ್ಕೆಟ್ಸ್ಗೆ ಹೋಲ್ಸ್ ಯಾಕಿರ್ತವೆ ಅಂತ? ಇದು ಕೇವಲ ಡಿಸೈನ್ಸ್ಗೆ ಮಾತ್ರ ಈ ರೀತಿ ಇರೋದಿಲ್ಲ. ಆಕ್ಚುಲಿ ಇವುಗಳನ್ನ ಬೇಕಿಂಗ್ ಮಾಡೋದಕ್ಕೆ, ಅಂದ್ರೆ ಇವುಗಳನ್ನ ಸುಡುವಾಗ ಈ ಹೋಲ್ಸ್ ಕಾರಣದಿಂದ ಪೂರ್ತಿಯಾಗಿ ಚೆನ್ನಾಗಿ ಬೇಕ್ ಆಗುತ್ತೆ. ಬಿಸ್ಕೆಟ್ಗೆ ಈ ರೀತಿಯ ಹೋಲ್ಸ್ ಇರೋದ್ರಿಂದ ಕ್ರಂಚಿನೆಸ್ ಬರುತ್ತೆ ಅಂಡ್ ಬಿಸ್ಕೆಟ್ ಟೇಸ್ಟ್ ಹೆಚ್ಚಾಗುತ್ತೆ. ಫ್ಯಾಕ್ಟ್ ನಂಬರ್ 10. ಸಾಮಾನ್ಯವಾಗಿ ನಮ್ಮ ಕೈಗಳಲ್ಲಿ ಈ ರೀತಿಯ ಸ್ಟ್ರಕ್ಚರ್ಸ್ ನ ನೋಡಿರ್ತೀರಾ. ಇವುಗಳನ್ನ ಪೀಲಿಂಗ್ ಕ್ಯೂಟಿಕಲ್ಸ್ ಅಂತ ಕರೀತಾರೆ. ಅಂಡ್ ಇದು ನಮ್ಮ ದೇಹದ ಡಿಹೈಡ್ರೇಷನ್ ಸೂಚಿಸುತ್ತೆ. ಅಂಡ್ ಇವು ಹೆಚ್ಚಾಗಿ ವಾತಾವರಣದಲ್ಲಿ ಚಳಿ ಹೆಚ್ಚಿದ್ರೆ ಇವು ನಮ್ಮ ಬೆರಳಿನಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ. ಅಂಡ್ ಇವು ತುಂಬಾ ಪೇನ್ಫುಲ್ ಆಗಿರ್ತವೆ ಗುರು. ಇದರ ಬಗ್ಗೆ ಇಂಗ್ಲಿಷ್ ನಲ್ಲಿ ನೇಮ್ ಸರ್ಚ್ ಮಾಡೋದಕ್ಕೆ ಎಷ್ಟು ಟೈಮ್ ವೇಸ್ಟ್ ಆಗಿದೆ ಗೊತ್ತಾ ಗುರು? ಲಿಟ್ರಲಿ ಗೂಗಲ್ ಅಲ್ಲಿ ಏನೆಲ್ಲ ಸರ್ಚ್ ಮಾಡಿದೀನಿ ಗೊತ್ತಾ? ಥ್ರೆಡ್ ಲೈಕ್ ಸ್ಟ್ರಕ್ಚರ್ ನಿಯರ್ ಅವರ್ ಫಿಂಗರ್, ಮೋಸ್ಟ್ ಪೇನ್ಫುಲ್ ಫಿಂಗರ್ ಸ್ಟ್ರಕ್ಚರ್, ಬಟ್ ಕೊನೆಗೆ ಒಂದು ವರ್ಡ್ ಸಿಗುತ್ತೆ, ಕ್ಯೂಟಿಕಲ್ಸ್. ಫ್ಯಾಕ್ಟ್ ನಂಬರ್ 11. ಫ್ರೆಂಡ್ಸ್, ನಿಮ್ಗೆ ಗೊತ್ತಾ ನಮ್ಮ ಭಾರತದ ಕರೆನ್ಸಿ ನೋಟ್ಗಳ ಸೈಡ್ ನಲ್ಲಿ ಈ ರೀತಿಯ RD ಲೈನ್ಸ್ ನ ಯಾಕೆ ಹಾಕಿರ್ತಾರೆ ಅಂತ? ಟೆಕ್ನಾಲಜಿ ಬೆಳೆದಂತೆ ಪ್ರತಿಯೊಂದು ಸಂದರ್ಭದಲ್ಲೂ ಇವುಗಳನ್ನ ಗುರುತಿಸೋದಕ್ಕೆ, ಇಷ್ಟಕ್ಕೂ ಇವು ಅಸಲಿನ ಅಥವಾ ನಕಲಿನ ಅಂತ ತಿಳಿದುಕೊಳ್ಳೋದಕ್ಕೆ ಈ ಲೈನ್ಸ್ ನ ಹಾಕಿರ್ತಾರೆ. ಅಂಡ್ ಮೇನ್ಲಿ ಈ ಲೈನ್ಸ್ ನ ಬ್ಲೈಂಡ್ ಪೀಪಲ್ಸ್ ಅಂದ್ರೆ ಕಣ್ಣು ಕಾಣದ ಕುರುಡರಿಗಾಗಿ ಈ ಲೈನ್ಸ್ ನ ಕೊಟ್ಟಿರ್ತಾರೆ. ಈ ಲೈನ್ಸ್ ನೋಟ್ ಗಳ ಮೇಲೆ ಸ್ವಲ್ಪ ಉಬ್ಬಿದಂತಿರ್ತವೆ. ಕಣ್ಣು ಕಾಣದ ಕುರುಡರು ಇವುಗಳನ್ನ ಮುಟ್ಟಿ ಈ ನೋಟ್ ಅಸಲಿನ ಅಥವಾ ನಕಲಿನ ಅಂತ ತಕ್ಷಣವೇ ತಿಳಿದುಕೊಳ್ಳಬಹುದು. ಜೊತೆಗೆ ಈ ಲೈನ್ಸ್ ನಿಂದ ಆ ನೋಟ್ ಎಷ್ಟು ರೂಪಾಯಿದು ಅಂತ ಕೂಡ ತಿಳಿದುಕೊಳ್ಳಬಹುದು. ಈ ನೋಟ್ ಮೇಲಿರುವ ಲೈನ್ಸ್ ನ ಗಮನಿಸಿದ್ರೆ 200 ರೂಪಾಯಿ ನೋಟ್ ಮೇಲೆ 2 ಕಡೆ 4 ಲೈನ್ಸ್ ಮತ್ತು ಮಧ್ಯದಲ್ಲಿ 2 ಸಣ್ಣ ಸಣ್ಣ ರೌಂಡ್ ಶೇಪ್ಸ್ ಇರ್ತವೆ. ಅದೇ 500 ರೂಪಾಯಿ ನೋಟ್ ನಲ್ಲಿ 2 ಬದಿಯಲ್ಲಿ 5 ಲೈನ್ಸ್ ಇರ್ತವೆ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.